ಸ್ನೇಹಿತರೆ, ಆ್ಯಕ್ಚುಲಿ ನಿನ್ನೆ ಹೊರಡಬೇಕಾಗಿತ್ತು, ಆಗಲಿಲ್ಲ. ನಮ್ಮ ಅಜ್ಜಿ ತಾತ ಎಲ್ಲರೂ ಇರು ಬೆಳಗ್ಗೆಯಿಂದ ಹೊರಡು ಬಂದೆ ಅಂತೆಲ್ಲ ಹೇಳಿದ್ರು. ಹಾಗಾಗಿ ಆಯಿತು, ಪಾಪ ಅವ್ರ ಮನಸ್ಸು ಬೇಸರ ಮಾಡೋದು ಬೇಡ ಅಂತ ಉಳ್ಕೊಂಡಿದ್ದಾಯಿತು. ಆ್ಯಕ್ಚುಲಾಗಿ ಎಷ್ಟೋ ವರ್ಷ ಆದಮೇಲೆ ನಾವು ಅಲ್ಲಿ ಹೋಗಿದ್ದು. ತುಮಕೂರಿಗೆ ಬಂದಿದ್ದೆ ಒಂದು ಆಲ್ಮೋಸ್ಟ್ ಯಾವಾಗ ನಮ್ಮ ಮೂರನೇ ಚಿಕ್ಕಮ್ಮ ಅವ್ರದ್ದು ಮದುವೆ ಆದಾಗ ಅಷ್ಟೇ. ಅದಾದ್ಮೇಲೆ ಬಂದೇ ಇಲ್ಲ. ಇವಾಗ ಬಂದಿರೋದು ಅಷ್ಟೇ. ಆಲ್ಮೋಸ್ಟ್ ಒಂದು 7-12 ಇಯರ್ಸ್ ಮೇಲೆ ಬಂದಿದ್ದೀವಿ. 12 ವರ್ಷ ಆಗಿದೆ ಬಂದು ತುಮಕೂರಿಗೆ. ಅದಕ್ಕೇನೆ ಬೇರೆ ಬರ್ತೀರಾ ಇವಾಗ ಹಿಂಗೆ ಹೊರಟೋಗ್ತೀರಾ ಅಂದ್ಕೊಂಡು ಅಂದರು. ಅದಕ್ಕೆ ಉಳ್ಕೊಂಡಿದ್ದಾಯಿತು. ಇವತ್ತು ಬೆಂಗಳೂರಿಗೆ ಹೊರಟಿದ್ದೀವಿ. ಇಲ್ಲಿಂದ ಕರೆಕ್ಟಾಗಿ ತುಮಕೂರಿಂದ ಬೆಂಗಳೂರಿಗೆ 47-70 ಕಿಲೋಮೀಟ್ರ್ ಇದೆ. ನಮ್ಮ ಮನೆ ಕರೆಕ್ಟಾಗಿ 70 ಕಿಲೋಮೀಟ್ರ್ ಇದೆ. ಬ್ಯಾಗ್ ಇದೆ ನೋಡ್ಕೊಳಮ್ಮ, ಬ್ಯಾಗ್ ಇದೆ ಸದ್ಯ. ಆಮೇಲೆ ಉಳ್ಕೊಂಡು ಹೋಗ್ಬಿಟ್ರೆ ಕೆಲ್ಸ ಕಣ್ಕೊಂಡೆಲ್ಲ ಇದೆ. ಟೈಮ್ ಬಂದು 7:30. ಇಲ್ಲಿ 5:30ಗೆ ಜೂಟ ಬೇಕಾಗಿತ್ತು. ಇವ್ರ ಮನೆ ಸಿಕ್ಕಾಪಟ್ಟೆ ಹತ್ರ ಗುರು. ಹೈವೇಯಿಂದ ಇವ್ರ ಮನೆಗೆ ಸಿಕ್ಕಾಪಟ್ಟೆ ಹತ್ರ. ಒಂದೇ ರೋಡು, ಟರ್ನಿಂಗೇ ಇಲ್ಲ, ಎಲ್ಲೂ ಟರ್ನಿಂಗ್ ಇಲ್ಲ. ಹೈವೇಯಿಂದ ಸಿಕ್ಕಾಪಟ್ಟೆ ಹತ್ರ. ಅಯ್ಯಪ್ಪ, ಇವ್ರ ಮನೆಗೆ ಬರಕ್ಕೆ ಹೋಗಕ್ಕೆ ಈಸಿ. ಹೌದು ಹೌದು, ಹೈವೇಲೇ ಮಾಡಿ ಇಟ್ಬಿಡಿ ಅವ್ರ ಮನೇನ. ಹಾಸನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇನ್ನೊಂದು ಏನಾಗ್ತದೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯಾರೋ ನೋಡಿದ್ರೆ ಅರ್ಧ ಜೀವ ಹೋದಂಗೆ ಹೋಗುತ್ತೆ. ಶಿವ ಇನ್ನೊಂದೇನಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅನ್ಫಾಲೋ ಮಾಡ್ತೀರಾ, ಅದೇ ಬೇಜಾರಾಗೋದು. ಯಾಕೆ ನಮ್ಮ ಕಂಟೆಂಟ್ ಯಾಕೆ ಸರಿಯಾಗಿ ಕೊಡ್ತಾ ಇಲ್ವಾ ನಾವು? ಇಲ್ಲ ಡೈರೆಕ್ಟಾಗಿ ಡಿ ಎಮ್ ಹೋಗ್ಬಿಡ್ರಿ, ಬರೋ ಹಿಂಗೆ ಆಗ್ತಾಯಿದೆ ನಿನ್ನ ಇದರಿಂದ ಕಂಟೆಂಟ್ಗೂ ಸ್ವಲ್ಪ ಇನ್ನೂ ಚೆನ್ನಾಗಿರೋದು ಒಂದು ಸ್ವಲ್ಪ ಇನ್ನೂ ಫಿಲ್ಟರ್ ಮಾಡ್ಬಿಟ್ಟು ಏನಾದರೂ ಕೊಡು ಅಂತೇನಾದ್ರು ಹೇಳಿದ್ರೆ ಓಕೆ, ನಮ್ಗಳಿಗೂ ಓಕೆ. ನಾವು ಕೊಡೋಕ್ಕೆ ಇನ್ನೂ ಇಷ್ಟಪಡ್ತೀವಿ ನಾವುಗಳು. ಓಕೆ, ಏನೂ ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಇಷ್ಟೇ ಕೇಳ್ಕೊಳಕ್ಕಾಗೋದು ನಿಮ್ಮ ಹತ್ರ. ಯಾರ್ಯಾರು ಪ್ರತಿಯೊಬ್ಬ ವಿಡಿಯೋ ನೋಡ್ತಾ ಇರೋದು ಕಮೆಂಟ್ ಮಾಡಿ, ಯಾವ ಊರಿಂದ ಅಂತ ಗೊತ್ತಾಗುತ್ತೆ. ಯಾವ ಊರಿಂದ, ಎಲ್ಲಿ, ಏನು ಕತೆ. ಅಟ್ಲೀಸ್ಟ್ ನಮಗೂ ಗೊತ್ತಾಗತ್ತೆ, ಈ ಊರಿಂದ ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮ ವೀಡಿಯೋಸು ಅಲ್ಲಿವರೆಗೂ ತಲುಪಿದೆ ಅನ್ನೋದೊಂದು ಗೊತ್ತಾಗತ್ತೆ. ಎಷ್ಟು ಮಾಡಿ ಪುಣ್ಯ ಕಟ್ಕೊಂಡಿದ್ದೀವಿ. ಓಕೆನಾ? ಬನ್ನಿ ತಿಂಡಿ ತಿನ್ಕೊಂಡು ಹೋಗೋಣ. ಸೊ ಸ್ನೇಹಿತರೆ, ಇವಾಗ ಸೇಮ್ ನಿನ್ನೆ ತಿಂಡಿದ್ದು ಕಾಮಧೇನುಲ್ಲೇ ತಿಂದಿದ್ದು, ಮತ್ತೆ ಇಲ್ಲಿಗೆ ಬಂದು ಮತ್ತೆ ತಿಂದ್ವಿ. ಚೆನ್ನಾಗಿತ್ತು. ಬಟ್ ಆದರೆ ಯಾಕೋ ಹೊಟ್ಟೆ ಅಪ್ಸೆಟ್ ಆಗಿದೆ. ಹುಳಿ ತೇಗ್ ಥರ ಬರ್ತಾಯಿದೆ ಇಬ್ರಿಗೂ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಆದರೂ ಇರಲಿ, ಪರವಾಗಿಲ್ಲ. ನಾನೇ ಹಿಂಗಿದ್ದೀನಿ. ಏನು ಕೊಡ್ತೀಯಾ? ಮಹಾ ಸೌಭಾಗ್ಯ ಶುಂಠಿ ಅಂತ ಒಂದು ಲೇಹ ಇದೆ ಅಂತೆ, ಅದನ್ನು ಕೊಡ್ತಾರಂತೆ. ಮನೆ ಮದ್ದನ್ನೇ ಎಷ್ಟು ಬೆಟರು, ಚೆನ್ನಾಗಿರುತ್ತೆ.
ಏನಾಯ್ತು ಗುರು? ಆರಾಮ ಅಂಕಲ್? ಆರಾಮ? ಆರಾಮಾಗಿ ಬನ್ನಿ ಸೈಡ್. ನೀರು ಬೇಕಿತ್ತಾ? ನೀರು ಬೇಕಾ? ಬೆಳಬೆಳಗ್ಗೆನೆ ಅಯ್ಯಪ್ಪ. ಪ್ರಣವಿ ನಿಧಾನ ಕೊಡ್ಸು ಪ್ರಣವಿ, ಇಲ್ಲಿ ರೋಡ್ ಸರಿ ಇಲ್ಲ, ಎದೆ ಹೊಡ್ಕೋತಾ ಇದೆ. ಸ್ನೇಹಿತರೆ, ಆಲ್ಮೋಸ್ಟ್ ನಾವು ಕಾಲೇಜ್ ಟೋಲ್ ಮುಗಿಸ್ಕೊಂಡು 2 ಮೀಟ್ರ್ ಅಷ್ಟು ಬಂದಿದ್ದೀವಿ. ನಾಗಸಂದ್ರ ಹೆವಿ ಟ್ರಾಫಿಕ್ ಇದೆ ಬೆಳಗ್ಗೆ. ಏನಾಯ್ತಪ್ಪ ಇಲ್ಲಿ? ಏನು ಎಲ್ಲ ಉದುರ್ಕೊಂತವ್ರಲ್ಲ. ಏನು ಉದುರ್ಕೊಂತಾನೆ ಇದ್ದಾರೆ ಅಪ್ಪ. ದಯವಿಟ್ಟು ಸೇಫಾಗಿ ಓಡಿಸ್ರಪ್ಪ. ಅದು ಹೆಣ್ಮಕ್ಳೆಲ್ಲ ಕೂತ್ಕೊಂಡಿರ್ತೀರ. ರೈಟ್ ಸೇಫ್ ಅಷ್ಟೇ. ಟೈಮ್ ಚೆನ್ನಾಗಿರಲಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಭಗವಂತ ಬಂದ್ರೂ ನಮ್ಮನ್ನ ಸೇವ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಮನೆ ಬರೋ ನೆಟ್ಟಿಗಿಲ್ಲ ಅಂದರೆ ಅಷ್ಟೇ. ನಾನೊಂದು 80-90 ಅಷ್ಟೇ ಕ್ರೂಸ್ ಮಾಡ್ತಿರೋದು. ರೋಡ್ ಇತ್ತ ಹೊಡೀರಿ ಯಾರನ್ನಾರು. ಇಲ್ಲೂ ಆಕ್ಸಿಡೆಂಟ್ ಮಾಡಿಕೊಂಡು ನೋಡಿ ಹೆಂಗೆ ಹೋಗ್ತದೆ ನೋಡಿ ಅವನು. ಅದಕ್ಕೆ ಎಲ್ಲ ಹೊಡ್ಕೊಂಡು ಸಾಯೋದು. ಒಬ್ಬ ಮುಂದೆ ಅವ್ನು ಬ್ರೇಕ್ ಹಾಕ್ದ ಅಂದ್ರೇ ಸಾಕು, ಹಿಂದ್ಗಡೆ ಅವನಿಗೆ ಕಂಟ್ರೋಲ್ ಸಿಗೋದಿಲ್ಲ. ಹಾಕೊಂಡ್ರು ಹಾಕೊಳ್ಳಿ. ಸಡನ್ನಾಗಿ ಲೆಫ್ಟ್ ರೈಟ್ ಎಳಿತಾ ಇರ್ತಾರೆ. ಈ ಥರ ಹೆಲ್ಮೆಟ್ ಹಾಕಲ್ಲ ನೋಡಿ. ಹಿಂದೆ ಹುಡುಗಿ ಹೆಲ್ಮೆಟೇ ಹಾಕಿಲ್ಲ. K5209-520 ಹೆಲ್ಮೆಟೇ ಹಾಕಿಲ್ಲ ಹುಡುಗಿ. ಮುಂದೆ ಹುಡುಗ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದಾನೆ. ಏನು ಗುರು ಇದು ಬೆಳಗ್ಗೆ ಇಷ್ಟೊಂದು ಟ್ರಾಫಿಕ್ಕು ಅಲ್ವಾ? ಟ್ರಾಫಿಕ್ಕು ಯಾವತ್ತೂ ನಾನು ಈ ರೋಡಲ್ಲ ಇಷ್ಟೊಂದು ಟ್ರಾಫಿಕ್ ನೋಡೇ ಇಲ್ಲ. ಯಪ್ಪ ಇವನೇ ಅಲ್ಲ, ಬೆಳಗ್ಗೆ ಕೆಲಸ ಹೋಗೋರು ಇರ್ತಾರಲ್ವಾ, ಎಲ್ಲರೂ ಈ ಟೈಮಿಗೆ ಬರ್ತಾರೆ ನೋಡು ಕರೆಕ್ಟ್. ಅದಕ್ಕೇನೆ ಟ್ರಾಫಿಕ್ ಆಗ್ತದೆ. ಒಂದು 7 ಇಂದ 9, 10 ಗಂಟೆವರೆಗೂ ಹಿಂಗೆ ಇರುತ್ತೆ ಪೀಕ್ ಅವರ್ಸು. ಅಪ್ಪ ಈ ಥರ ಟ್ರಾಫಿಕ್ ನಾನು ಜೀವನದಲ್ಲೂ ನೋಡಿಲ್ಲ ಗುರು. ನಮ್ಮ ಇದು ಪರ್ಲೆ ಟೋಲ್ ರೋಡು ಹೆಚ್ಚಿನ ಲೈಟ್ ಹಾಕಿದ್ರು ಹೋಗಕ್ಕೆ ಆಗ್ತಾರಲ್ಲ ಗುರು. ಏನು ಮಾಡೋಣ ಅಂದರೆ ಅಲ್ಲಿ ಶೆಲ್ ಪೆಟ್ರೋಲ್ ಬಂಕ್ ಇದೆಯಲ್ಲ, ಇಸ್ಕಾನ್ ಟೆಂಪಲ್ ರೋಡು, ಇಸ್ಕಾನ್ ಟೆಂಪಲ್ ರೋಡ್ ಮೇಲೆ ಹೊಟ್ಬಿಡೋಣ ಹಂಗೆ ಹೋಗೋದು ಅಲ್ವಾ? ಅಲ್ಲಿ ಯೂ ಟರ್ನ್ ಮಾಡಿಕೊಂಡು ಸ್ಟ್ರೈಟು ಅಲ್ವಾ? ಹೌದು. ಇಲ್ಲಾಂದರೆ ಬೇರೆ ರೂಟ್ ಮೇಲೆ ಹೋಗ್ಬೇಕಾ? ಬೇಡ, ಹಂಗೆ ಹೊಟ್ಟೋಗೋಣ. ಹೌದಾ? ಆಯ್ತು. ಯಾಕಂದರೆ ಕೆಲವೊಂದ್ಸತಿ ಒಂದೊಂದು ರೋಡ್ ಹೇಳ್ತೀಯಲ್ಲ, ಒರೈನ್ ಮಾಲು ಸರ್ಕಲ್ ಅದೇ ಟೆಂಪಲ್ ಕಡೆಯಿಂದ ಎಸ್ ಹೌದು ಹುಲಿಯ ಅಲ್ವಾ? ಹೌದು. ಇವತ್ತರ ಡಿಮಾರ್ಟ್ ಬರೋದಾ ಹೆಂಗೆ? ಡಿಮಾರ್ಟ್ ನಮಗೆ ಕಾಲನೇ ಕೂಡ ಬಂದಿಲ್ಲ ಡಿಮಾರ್ಟಿಗೆ ಬರೋಕ್ಕೆ. ರೇಷನ್ ತಗೊಂಡ್ಬರ್ಬೇಕು ಅಂದರೆ
ಏನು ಹೇಳಿ ದೇವರೇ. ಸೊ ಗೈಸ್, ಇನ್ನೊಂದು ಏನಂದರೆ, ನಾವು ಇದು ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀವಿ, ಯೂಟ್ಯೂಬ್ಗೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮ್ಗಳಿಗೆ ಅಷ್ಟು ಸಪೋರ್ಟ್ ಸಿಗೋದಿಲ್ಲ ಯೂಸಲಿ. ಸಪೋರ್ಟ್ ಸಿಕ್ಕಿರೋರಿಗೆ ಓಕೆ, ನಮ್ಮಂಥವ್ರಿಗೆ ಬಂದ್ಬಿಡೋಣ. ನಮ್ಮಂಥವ್ರಿಗೆ ಏನಾಗುತ್ತೆ, ಇವಾಗ ಬೆಳೀತಾ ಇರ್ತೀವಿ, ಓಕೆನಾ. ಕೆಲವೊಬ್ರು ಏನು ಮಾಡ್ತಾರೆ, ರೀಲ್ಸ್ ಮಾಡಿಕೊಂಡು ಬಟ್ಟೆ ಬಿಚ್ಕೊಂಡು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಚಡ್ಡಿ ಹಾಕ್ಕೊಂಡು ವೀಡಿಯೋಸ್ ಮಾಡ್ತಾರೆ. ಅವ್ರಿಗೆ ಇವಾಗಿಂದು ಬಜಾರ್ ಹೊಡೋದು, ಓಕೆನಾ. ನಮ್ಮಂಥವ್ರಿಗಲ್ಲ. ಯಾರು ಏನೇ ಸ್ಟೋರಿ ಹಾಕ್ಕೊಂಡು ನಮಗೆ ಸಪೋರ್ಟ್ ಸಿಗ್ತಾ ಇಲ್ಲ, ನಮ್ಗೆ ಅದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ. ಈ ನನ್ನ ಮಕ್ಕಳು ಹುಡುಗಿರು ಬಟ್ಟೆ ಬಿಚ್ತಾರಲ್ಲ, ಬಟ್ಟೆ ಬಿಚ್ಬಿಟ್ಟು ಹೆಂಗೆ ಹೊಡಿಬೇಕಂದ್ರೆ ದೊಣ್ಣೆ ತೊಗೊಂಡು ಇನ್ನೊಂದು ಅಂಥವ್ರಿಗೆ ನನ್ನ ಅಜ್ಜಿ ಒಂದು 10-15 ನಿಮಿಷ ಆಗಿರಲ್ಲ ಗುರು, 25,000 30,000 ವ್ಯೂಸು. ನನ್ನ ಅಜ್ಜಿ ಏನು ಓಡುತ್ತೆ ಅಂದರೆ, ಲೈಕ್ಸ್ ಒಂದು ಕೇಳಲೇಬೇಡ್ರಿ, ಲಕ್ಷ ಲೈಕ್ಸು. ನಾವೊಂದು ಯಾವುದೋ ಒಂದು ಟೆಂಪಲ್ದು ಇಲ್ಲ ಆಫ್ ರೋಡ್ ವಿಡಿಯೋ ಹಾಕಿರ್ತೀವಿ, ಬೆಲೆ ಇಲ್ಲ ಅದಕ್ಕೆಲ್ಲ. ಈ ಸೆಕೆಯಲ್ಲಿ ನಾವು ಇಷ್ಟೊಂದೆಲ್ಲ ಸೂಟ್ ಹಾಕ್ಕೊಂಡು ಗಾಡಿ ಓಡಿಸ್ಕೊಂಡು ನಮ್ಮ ಜನ ನೋಡದೇ ಇಲ್ದಿರೋ ಪ್ಲೇಸಸ್ಗಳೆಲ್ಲ ನಮ್ಮ ಜನಕ್ಕೆ ತೋರ್ಸೋಣ ಅನ್ನೋದೆಲ್ಲ ನಮ್ಗಳಿಗಿರುತ್ತೆ. ಈ ಹೆಣ್ಮಕ್ಳು ಏನು ಮಾಡಿಬಿಡ್ತಾರೆ ಅಂದರೆ, ಬಟ್ಟೆ ಬಿಚ್ಚಿಬಿಡ್ತಾರೆ ಮುಂದೆ ಮಕ್ಕಳು. ಅಂಥವ್ರಿಗೆ ಇದು ಬಾಸಂಡೆ ಬರೋವರೆಗೂ ಹೊರಹಾಕ್ಬಿಡ್ಬೇಕು. ನೆಕ್ಸ್ಟ್ ಲೆವೆಲ್ ಸಿಗೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ತೋರಿಸಿ, ಅವ್ರಿಗೂ ಹೇಳಿ. ನಮ್ಮ ಬೈಕರ್ಸು, ಇದು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಅವ್ರಿಗೂ ಎಲ್ಲರಿಗೂ ಸಪೋರ್ಟ್ ಮಾಡೋಕ್ಕೆ ಹೇಳಿ, ಓಕೆನಾ. ಇಂಥವ್ರನ್ನ ಫಸ್ಟು ನಮ್ಮ ದೇಶದಿಂದ ಒದ್ದಾಚೆ ಕಳಿಸಿ, ಬಟ್ಟೆ ಬಿಚ್ಚೋರ್ನ. ಅದೇ ಫಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಲ್ಲ, ಅಂಥವ್ರನ್ನ ಒದ್ದಾಚೆ ಹಾಕಿ.